ನಾವು ಹಿಂದೂ ಧರ್ಮದವರು ನಮ್ಮ ರಾಜ್ಯದಲ್ಲಿ ಎಲ್ಲ ಸಂಸ್ಕೃತಿಯನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಜನ. ಧಾರ್ಮಿಕ ದತ್ತಿ ಇಲಾಖೆನೇ ಇಟ್ಕೊಂಡಿದ್ದೀವಿ ನಾವು. ಸೊ ಅವ್ರವ್ರ ನಂಬಿಕೆ ಪ್ರಕಾರ ಅವ್ರವರು ಪ್ರಾರ್ಥನೆ ಮಾಡ್ತಾರೆ. ಸೊ ಭಾಳ ದಿನದಿಂದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತು. ಸೊ ಕುಟುಂಬದ ಸಮೇತ ಹೋಗ್ತಾ ಇದ್ದೀವಿ. ಈಗ ಪಾರ್ಟಿ ಎಲೆಕ್ಷನ್ನು ನನ್ನ ತಮ್ಮಂಗೂ ಏನು ಇಂಟ್ರೆಸ್ಟ್ ಏನಿಲ್ಲ. ನಮ್ಗೇನಪ್ಪ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಜನ ನಮಗೆ ರೆಸ್ಟ್ ಕೂಡ ಕೇಳಿದ್ದಾರೆ, ರೆಸ್ಟ್ ತಗೊಳಕ್ಕೆ ಕೇಳಿದ್ದಾರೆ ಇವ್ರಿಗೆ, ಸುರೇಶ್ಗೆ. ಸೊ ನಾನೇ ಆಯ್ತಾ ನಿಂತ್ಕೊಳ್ಳೋಕ್ಕೇನು, ಆದರೆ ಪಾರ್ಟಿ ಕೆಲಸ ಮಾಡಬೇಕು ಅನ್ನೋದು ಆಸೆ ಇದೆ. ಯಾಕೆಂದರೆ ಪಾಪ ನಂಬಿ ನಮಗೆ 80,000 85,000 ಜನ ಓಟ್ ಕೊಟ್ಟಿದ್ದಾರೆ, ಅವ್ರು ಉಳಿಸ್ಬೇಕು. ಜೊತೆಗೆ ಮುಂದಕ್ಕೂ ಕೂಡ ನಾವು ಆ ನಂಬರ್ ಜನನ ಬಿಡೋಕ್ಕಾಗಲ್ಲ. ದೇವರು ನಮಗೊಂದು ಅಧಿಕಾರ ಕೊಟ್ಟಿದ್ದಾರೆ, 136 ಸೀಟ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ, ಅದನ್ನು ಉಳಿಸ್ಕೋಬೇಕು. ಈಗ ಜನಕ್ಕೆ ಏನಾದ್ರು ಅಲ್ಲಿ ಒಂದು ಏನೂ ಆಗಿಲ್ಲ, ಅಲ್ಲಿ ಎಲ್ಲ ದೊಡ್ಡ ಎಲ್ಲ ಅಧಿಕಾರ ಎಲ್ಲ ಅನುಭವಿಸಿದ್ರಲ್ಲ, ಬಟ್ ಅವ್ರಿಗೇನು ಆಗಿಲ್ಲ ಅನ್ನೋದು ಜನಕ್ಕೆ ಒಂದು ಭಾವನೆ ಇದೆ. ಅದಕ್ಕೆ ನಾವೇನಾದ್ರು ಒಂದು ಅಷ್ಟೋ ಇಷ್ಟು ಹಳ್ಳ ಸೇವೆ ಮಾಡೋಣ ಅಂತೇಳಿ ಹಿಂದೇನೂ ಒಂದಷ್ಟು ಮಾಡಿದ್ದೀವಿ. ಹಿಂದೆ ನಾ ಮಂತ್ರಿ ಆಗಿದ್ದಾಗೆಲ್ಲ ನಾವು ಮಾಡಿದ್ದೀವಿ, ಒಂದು ಭಾಗ ಕೂಡ ನಂಗೆ ಸೇರಿತ್ತು. ಸೊ ಒಂದು ರೈಟ್ ಟೈಮ್ ಸಣ್ಣ ಪಣ್ಣ ಸಹಾಯ ಮಾಡೋಣ ಬಡವರಿಗೆ. ಚನ್ನಪಟ್ಟಣಕ್ಕೆ ಏನು ಮಾಡಿದವರು ಈಗ ಬಂದು ಬರ್ತಾ ಇದ್ದಾರೆ ಅಂತ. ಈಗ ಚನ್ನಪಟ್ಟಣಕ್ಕೆ ಏನು ಮಾಡಿಲ್ಲ ಅಂತ ಅವ್ರಿಗೇನು ಗೊತ್ತು. ಅವರು ಚನ್ನಪಟ್ಟಣ ನೋಡೋಕ್ಕಿಂತ ಮುಂಚಿತವಾಗಿ ನಾನು ಚನ್ನಪಟ್ಟಣ ನೋಡಿದ್ದೀನಿ. ಅವರು ಭಾಳ ಲೇಟಾಗಿ ರಾಜಕಾರಣಕ್ಕೆ ಬಂದವರು. ನನ್ನ ರಾಜಕಾರಣ ಶುರುವಾದ 10 ವರ್ಷದ ಮೇಲೆ, ನಾನು 85ಕ್ಕೆ ಅಸೆಂಬ್ಲಿ ಅವ್ರ ತಂದೆ ಮೇಲೆ ನಿಂತವ್ ನಾನು. ಅವರು 95 96 ಬಂದು ಪಾರ್ಲಿಮೆಂಟ್ ಇತ್ತವರು. ನನ್ನ 10 ಇಯರ್ಸ್ ಮುಂಚಿತಾಗ ನನಗೆ ಆ ಭಾಗ ಚನ್ನಪಟ್ಟಣ ಎಲ್ಲ ಗೊತ್ತು. ನಾನು ಆ ಜಿಲ್ಲೆಯವ. ನೀವೆಲ್ಲ ಏನೋ ನ್ಯೂಸ್ ಹಾಕ್ತಿರಲ್ಲ, ಏನಾರು ಹೇಳಿದ್ರೆ ಅದು ಪಾಪ ಖುಷಿ ಪಡೋನು ನಾನು ಬೇಡ ಅಂತ ಹೇಳಕ್ಕಾಗ್ತದ? ಯಾರು ಏನ್ ಬೇಕಾದ್ರೂ ಬೇಡಿಕೆ ಮಾಡಲಿ, ಪಾರ್ಟಿ ಯಾರಿಗೇನು ಉತ್ತರ ಕೊಡಬೇಕು ಕೊಡ್ತದೆ. ಸಿಂಪಲ್. ನೀವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇದ್ರೆ ಭೇಟಿ ಮಾಡಿ, ಇಲ್ಲ ಚೀಫ್ ಮಿನಿಸ್ಟರ್ ಕೇಳಿ. ಆದ್ರೆ ರಾಜ್ಯ ಸರ್ಕಾರ ಅದಕ್ಕೆ ತಡೆ ಹೊಡ್ತಾ ಇದೆ. ಅದು ತನ್ನ ಮೇಲಿನ ದ್ವೇಷದಿಂದ ತಡೆ ಹೊಡ್ತಾ ಇರೋದು ಅಂತ ಎಚ್ ಡಿ ಕುಮಾರಸ್ವಾಮಿ ಗೊತ್ತಿಲ್ಲ. ಎಚ್ ಡಿ ಕುಮಾರಸ್ವಾಮಿಗೆ ಎಷ್ಟು ನಾಲೆಜ್ ಇದೆಯೋ ಗೊತ್ತಿಲ್ಲ ನನಗೆ. ನನಗಂತೂ ನಾಲೆಜ್ ಇಲ್ಲ.